ವಾಲ್ಮೀಕಿ ನಿಗಮದಲ್ಲಿ ಬಹುಕೋಟಿ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲಿ ನಿಯಮ 69ರ ಅಡಿಯಲ್ಲಿ ನಡೆದಂತಹ ಚರ್ಚೆಗೆ ಮುಖ್ಯಮಂತ್ರಿಗಳು ಉತ್ತರ ನೀಡ್ತಾ ಇದ್ದಾರೆ. ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ನೀಡ್ತಾ ಇದ್ದಾರೆ. ಬಿಜೆಪಿಯವರಿಂದ ನಾನು ಪಾಠ ಹೇಳಿಸಿಕೊಳ್ಳಬೇಕಾಗಿಲ್ಲ, ಅಶೋಕ್ ನಾನು ರಾಜೀನಾಮೆ ಕೊಡಬೇಕು ಎಂದಿದ್ದಾರೆ. ವಿಜೇಂದ್ರ ಸಹ ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಮಾತುಗಳೆಲ್ಲವೂ ಬರೀ ವೀರಾವೇಶದ ಮಾತುಗಳು ಅಂತ ಸಿಎಂ ಉತ್ತರ ಕೊಡ್ತಾ ಇದ್ದಾರೆ. Why do you lose your faith? Is it not a fact? ಅದೇ ಫ್ಯಾಕ್ಟ್ ಸರ್, ಅದನ್ನ ನಿಮ್ ಗಮನಕ್ಕೆ ತಗೊಂಡ್ಬರತ್ತೇವೆ. ನಿಮ್ಮ ಸರ್ಕಾರದಿಂದ ಕೊಟ್ಟಂತ ಕಂಪ್ಲೇಂಟ್ ಕೇವಲ ಬ್ಯಾಂಕ್ದವರು ಮತ್ತೆ ಕೇಳಿ. ಕವಿತಾ ಶ್ರೀಮತಿ ಕವಿತಾ ಕಂಪ್ಲೇಂಟ್ ಕೊಟ್ಟಿದ್ದಾರಲ್ಲ, ಇದು ಯಾರ್ಯಾರ ಹೆಸರನ್ನು ಹೇಳಿದ್ದಾರೆ? ಒಂದು ಪದ್ಮನಾಭ, ಎರಡನೇದು ಪರಶುರಾಮ, ಮೂರನೇದು ಸುಚಿ ಸ್ಮಿತಾ. ಯಾರವರು? ಡೆತ್ ನೋಟಲ್ಲಿ ಬರೆದಿರೋದು ಯಾರ ಹೆಸರು? ಮಿನಿಸ್ಟರ್ ಹೆಸರು ಬರೆದಿದ್ದಾರ? ಬರೆದಿಲ್ಲ. ಯಾರು ಜವಾಬ್ದಾರರು ನನ್ನ ಸಾವಿಗೆ ಅಂತ ಬರೆದಿದ್ದಾರೆ. ನಾನು ಓದ್ಬಿಡ್ಲ ಇನ್ನೊಂದ್ಸಾರಿ. ಅವ್ರು ಓದಿದ್ದಾರೆ ಅಂತ ನಾವು ಓದ್ತಾ ಇಲ್ಲ, ಓದೇ ಬಿಡ್ತೀನಿ ನಾನು, ಯಾಕಂದ್ರೆ ಟೈಮ್ ಆಗ್ಬಿಡ್ತದೆ ಅಂತ ಓದಕ್ಕೆ ಹೋಗಿರಲಿಲ್ಲ ನಾನು. ಚಂದ್ರಶೇಖರ್ ಪಿ ಆದ ನಾನು ಈ ದಿನ, ಅದು ಡೆತ್ ನೋಟ್, ಈ ದಿನ ಸ್ವಇಚ್ಛೆಯಿಂದ ನೇಣು ಬಿಗಿದುಕೊಂಡಿರುತ್ತೇನೆ. ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗಿನಂತಿದೆ. ನನ್ನ ಸಾವಿಗೆ ಕಾರಣನಾದವರ ಪಟ್ಟಿ ಈ ಕೆಳಗಿನಂತಿದೆ. ಜೆ ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು. ಅವರು ಕರ್ನಾಟಕ ಮಹರ್ಷಿ ಅಭಿವೃದ್ಧಿ ನಿಗಮ, ವಾಲ್ಮೀಕಿ ಅಭಿವೃದ್ಧಿ ನಿಗಮ. ಪರಶುರಾಮ ದುರ್ಗಣ್ಣವರ ಲೆಕ್ಕಾಧಿಕಾರಿಗಳು. ಶ್ರೀಮತಿ ಸುಚಿಸ್ಮಿತಾ ರೌಲ್ ಮುಖ್ಯ ವ್ಯವಸ್ಥಾಪಕರು. ಇದು ಡೆತ್ ನೋಟ್. ಅವರು ಅಶೋಕ್ ಅವರು ಹೇಳಿದ್ರು, ಸಾಯಕ್ಕೆ ಮುಂಚಿತವಾಗಿ ಯಾರು ಅಸತ್ಯ ಹೇಳಲ್ಲ, ಸತ್ಯನೇ ಹೇಳ್ತಾರೆ ಅವರು ಯಾವಲ್ಲೂ. ಅದಕ್ಕೋಸ್ಕರ ಡೆತ್ ನೋಟು ಇಟ್ ಈಸ್ ಸತ್ಯ ಅಂತ ತಿಳ್ಕೋಬೇಕು ನಾವು ಅಂತ ಹೇಳಿದ್ರು. ಅವರೇ ಹೇಳಿದ್ದು, ನಾನು ಹೇಳಲಿಲ್ಲ. ಆಮೇಲೆ ಇತ್ತೀಚೆಗೆ ಮಾರ್ಚ್ 24ರ ಮಾಹಿತಿಯಲ್ಲಿ ಓದೇ ಬಿಡ್ಲ, ಕಡ್ಡಾಯವಾಗಿ ನಿಗಮವು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ವಸಂತನಗರ ಶಾಖೆ ಬೆಂಗಳೂರಲ್ಲಿ ಬ್ಯಾಂಕ್ ಉಳಿತಾಯ ಸಂಖ್ಯೆ ಸೋ ಅಂಡ್ ಸೋ ನಿರ್ವಹಿಸುತ್ತಿದ್ದ ಖಾತೆ ಸಂಖ್ಯೆಯಲ್ಲಿ ಒಂದು ಉಪ ಖಾತೆ ಸಂಖ್ಯೆ ಸ್ವೀಪ್ ಇನ್ ಸ್ವೀಪ್ ಔಟ್ ಅಕೌಂಟ್ ಅನ್ನು ವಸಂತನಗರ ಶಾಖೆಯಿಂದ MG ರಸ್ತೆ ಶಾಖೆಗೆ ವರ್ಗಾಯಿಸಲು ಪತ್ರ ಬರೆಯಲು ಸೂಚಿಸಿ ಅದನ್ನು ಮಾನ್ಯ ಸಚಿವರು ಮೌಖಿಕವಾಗಿ ಸೂಚಿಸಿರುವ ಹಿನ್ನೆಲೆ ಅವರು ಅಪರಾಧಿ ಅಂತ ನನ್ನ ಸಾವು ಕಾರಣ ಅವರು ಅಂತ ಹೇಳಿಲ್ಲ. ಮಾತಾಡಲೇಬೇಡಿ ಸರ್. FIR ನಲ್ಲಿ ಸ್ಟೇಟ್ಮೆಂಟ್ ಮಾಡಿದಾಳೆ ಆ ಅಮ್ಮ. ಆಮೇಲೆ ಸ್ಟೇಟ್ಮೆಂಟ್ ಬರ್ಸ್ಕೊಂಡು FIR ನಲ್ಲಿ ಮಂತ್ರಿಯ ಸೂಚನೆ ಅದನ್ನ ಯಾಕೆ ಸೇರಿಸಲಿಲ್ಲ? ಮಂತ್ರಿ ಹೆಂಗ ಕೈ ಬಿಟ್ರು? ಶಿವಮೊಗ್ಗ ಪೊಲೀಸು 2 ಸಾರಿ ಸ್ಟೇಟ್ಮೆಂಟ್ ಮಾಡಿ ಉದ್ದೇಶಪೂರ್ವಕವಾಗಿ ಮಂತ್ರಿ ಹೆಸರನ್ನ ಕೈ ಬಿಡಿಸಿದಿರಿ. ಯಾರಿಗೂ ರಕ್ಷಣೆ ಮಾಡಲ್ಲ ನಮ್ಮ ಸರ್ಕಾರ, ಯಾರಿಗೂ ರಕ್ಷಣೆ ಮಾಡಲ್ಲ, ನಿಮಗೂ ರಕ್ಷಣೆ ಮಾಡಲ್ಲ. ನೀವು ತಪ್ಪು ಮಾಡಿದ್ರೆ ನಿಮಗೂ ನಿಮ್ಮ ಮೇಲೂ ಕ್ರಮ ತಗೊಳ್ಳದೆ. ಆಮೇಲೆ ಆಮೇಲೆ ನೋಡಿ ಸ್ವಲ್ಪ ಇದು ಯಮನ್ ರಿಪೋರ್ಟ್ ಕಂಪ್ಲೇಂಟು ನೋಡಿ. ಕವಿತಾ, ದಿ ವೈಫ್ ಆಫ್ ಮಿಸ್ಟರ್ ಚಂದ್ರಶೇಖರ್,
ಹೂ ಕಮಿಟೆಡ್ ಸೂಯಿಸೈಡ್. ಏನಂತ ಹೇಳ್ತಾರೆ, ಫಿರ್ಯಾದುದಾರರು ದಿನಾಂಕ 27/5/2024 11 ಗಂಟೆಗೆ ಠಾಣೆಗೆ ಹಾಜರಾಗಿ ನೀಡಿದ ದೂರು. ಹೇಳಿಕೆಯ ಸಾರಾಂಶವೆಂದರೆ, ನಾನು ಮೇಲ್ಕಂಡ ವಿಳಾಸದಲ್ಲಿ ನನ್ನ ಗಂಡ ಹಾಗೂ ಇಬ್ಬರು ಮಕ್ಕಳಾದ ಶಿಶಿರಾ ಮತ್ತು ಚಿನ್ಮಯ್ ಅವರೊಂದಿಗೆ ವಾಸವಾಗಿರುತ್ತೇನೆ. ನನ್ನ ಗಂಡ ಚಂದ್ರಶೇಖರ್ ಅವರು ಬೆಂಗಳೂರಿನಲ್ಲಿ ವಾಲ್ಮೀಕಿ ST ವೆಲ್ಫೇರ್ ಇಲಾಖೆಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡಿಕೊಂಡಿರುತ್ತಾರೆ. ನಾನು ಶಿವಮೊಗ್ಗದಲ್ಲಿ ವಿಕಲಚೇತನ ಕಚೇರಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸ ಮಾಡಿಕೊಂಡಿರುತ್ತೇನೆ. ನನ್ನ ಮೊದಲನೇ ಮಗ ಶಿಶಿರ ಬೆಂಗಳೂರಿನಲ್ಲಿ ಹೋಟೆಲ್ ಮ್ಯಾನೇಜ್ಮೆಂಟ್ ಓದುತ್ತಿರುತ್ತಾನೆ. ನನ್ನ ಎರಡನೇ ಮಗ ಚಿನ್ಮಯ್ ಶಿವಮೊಗ್ಗದಲ್ಲಿ ಕೇಂಬ್ರಿಡ್ಜ್ ಶಾಲೆಯಲ್ಲಿ 10ನೇ ತರಗತಿಯಲ್ಲಿ ಓದುತ್ತಿರುತ್ತಾನೆ. ಪ್ರಸ್ತುತ ಮನೆಯಲ್ಲಿ ನಾನು ಮತ್ತು ನನ್ನ ಎರಡನೇ ಮಗ ಚಿನ್ಮಯ್ ವಾಸವಿರುತ್ತೇನೆ. ದಿನಾಂಕ 24/5/2024 ರಾತ್ರಿ 9:30ಕ್ಕೆ ನನ್ನ ಗಂಡ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಬಂದಿದ್ದು 25/5/2024 ಮತ್ತು 26/5/24 ರಜೆ ಇದ್ದುದರಿಂದ ಮನೆಯಲ್ಲೇ ಇದ್ದರು. ದಿನಾಂಕ 25/5/2024 ಮಾಚೇನಹಳ್ಳಿಯಲ್ಲಿ ಇರುವ ನನ್ನ ದೊಡ್ಡಪ್ಪ ಮೂಕಣ್ಣ ಅವರು ಮೃತಪಟ್ಟಿದ್ದು, ಅವರ ಅಂತ್ಯ ಸಂಸ್ಕಾರ ಕಾರ್ಯ ದಿನಾಂಕ 26/5/2024 ನಾನು ಹಾಗೂ ನನ್ನ ಮಗ ಚಿನ್ಮಯ ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದೆವು. ನನ್ನ ಗಂಡ ಮನೆಯಲ್ಲೇ ಇದ್ದರು. ನಾನು ಹಾಗೂ ನನ್ನ ಮಗ ಮಾಚೇನಹಳ್ಳಿಯಲ್ಲಿ ನನ್ನ ದೊಡ್ಡಪ್ಪನವರ ಅಂತ್ಯ ಸಂಸ್ಕಾರ ಕಾರ್ಯ ಮುಗಿಸಿಕೊಂಡು ವಾಪಸ್ ಮನೆಗೆ ಸಂಜೆ 5 ಗಂಟೆ ವೇಳೆಗೆ ಬಂದೆವು. ಮನೆಗೆ ಬಂದಾಗ ನನ್ನ ಗಂಡ ಕಾಣದೇ ಇದ್ದು, ಕರೆದಾಗ ಮಾತಾಡದೇ ಇದ್ದು, ಬೆಡ್ರೂಮ್ ಬಾಗಿಲು ಹಾಕಿದ್ದು ಲಾಕ್ ಹಾಕಿರಲಿಲ್ಲ. ಬೆಡ್ರೂಮ್ ಬಾಗಿಲು ತೆಗೆದು ನೋಡಿದಾಗ ನನ್ನ ಗಂಡ ಬೆಡ್ರೂಮ್ನ ಮೇಲ್ಛಾವಣಿಯಲ್ಲಿನ ಕಬ್ಬಿಣದ ಹುಕ್ಕಿಗೆ ಸೀರೆಯಿಂದ ನೇಣು ಹಾಕಿಕೊಂಡಿದ್ದರು. ತಕ್ಷಣ ನಾನು ಹಾಗೂ ನನ್ನ ಮಗ ನೋಡಿದ್ದು ದೇಹವೆಲ್ಲ ತಣ್ಣಗಾಗಿತ್ತು. ನಮಗೆ ಏನು ಮಾಡಬೇಕೆಂದು ತಿಳಿಯದೆ ತಕ್ಷಣ ನನ್ನ ತಮ್ಮ ಚೇತನ್ ಕುಮಾರ್ ಅವರಿಗೆ ಫೋನ್ ಮಾಡಿ ತಿಳಿಸಿದೆನು. ನನ್ನ ತಮ್ಮ ತಕ್ಷಣ ನೋಡಿದ್ದು ನನ್ನ ಗಂಡ ಉಸಿರಾಡುತ್ತಿರಲಿಲ್ಲ, ದೇಹವೆಲ್ಲ ತಣ್ಣಗಾಗಿದ್ದು ಮೃತಪಟ್ಟಿರುತ್ತಾನೆಂದು ತಿಳಿಯಿತು. ನನ್ನ ಗಂಡ ಕರ್ತವ್ಯದ ಒತ್ತಡದಲ್ಲಿಯೋ ಅಥವಾ ಬೇರೆ ಯಾವುದೋ ಕಾರಣದಿಂದಲೋ ನೇಣು ಹಾಕಿಕೊಂಡು ಮೃತಪಟ್ಟಿರಬಹುದೇ ವಿನಃ ಬೇರೆ ಯಾವುದೇ ಅನುಮಾನವಿರುವುದಿಲ್ಲ. ಆದ್ದರಿಂದ ನನ್ನ ಗಂಡ ಚಂದ್ರಶೇಖರ್ ಅವರ ಮೃತದೇಹದ ಮೇಲೆ ಮುಂದಿನ ಕಾನೂನು ಕ್ರಮ ಕೈಗೊಂಡು ಶವ ಸಂಸ್ಕಾರ ಮಾಡಲು ಅನುಕೂಲ ಮಾಡಿಕೊಡಬೇಕಾಗಿ ಕೇಳುತ್ತೇನೆ ಎಂದು ದೂರು ನೀಡಿದ್ದು ಸರಿಯಷ್ಟೇ. ನಿನ್ನೆ